ಕರ್ನಾಟಕದ ಮಾಣಿಕ್ಯನ ಒಂದು ಕಿರುನೋಟ. ಚೆನ್ನೈ ಆಸ್ಪತ್ರೆ ಒಂದರಲ್ಲಿ 1975ನೇ ಇಸ್ವಿಯಲ್ಲಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರ-1 ಹುಟ್ಟಿತು. ಕನ್ನಡದ ಮೇರು ನಟ ಡಾ. ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್. ಇವರ ಮುದ್ದಿನ ಅಣ್ಣಂದಿರು ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್. ಇವರ ಮುದ್ದಿನ ಅಕ್ಕಂದಿರು ಪೂರ್ಣಿಮಾ, ಲಕ್ಷ್ಮಿ. ಅವರ ಮುದ್ದಿನ ಅಪ್ಪು ಎಲ್ಲರ ಪಾಲಿನ ಪ್ರೀತಿಯ ಅಪ್ಪು. ಅಭಿಮಾನಿಗಳ ಪಾಲಿಗಂತೂ ಪವರ್ ಸ್ಟಾರ್. ಹುಟ್ಟಿದ 6 ತಿಂಗಳಿಗೆ ಪ್ರೇಮದ ಕಾಣಿಕೆ ಮೂಲಕ ತೆರೆ ಏರಿದ ಅದೃಷ್ಟವಂತ ಡಾ. ರಾಜ್ಕುಮಾರ್. ಪಾರ್ವತಮ್ಮ ರಾಜ್ಕುಮಾರ್ ಅವರ ಪ್ರೇಮದ ಕಾಣಿಕೆ. ತೊದಲು ನುಡಿಯಲ್ಲಿ ನಟಿಸಿದ ವಸಂತ ಗೀತೆ ಭಾಗ್ಯವಂತ, ಚಲಿಸುವ ಮೋಡಗಳು, 2 ನಕ್ಷತ್ರ, ಭಕ್ತ ಪ್ರಹ್ಲಾದ, ಯಾರಿವನು, ಬೆಟ್ಟದ ಹೂ, ಪರಶುರಾಮ್ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ಬಾಲನಟನಾಗಿ ನಟಿಸಿದ ಅಪ್ಪು. ಬೆಟ್ಟದ ಹೂ ಚಿತ್ರಕ್ಕೆ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದರೆ ಹಾಗೂ ಚಲಿಸುವ ಮೋಡಗಳು, 2 ನಕ್ಷತ್ರಗಳು ಶ್ರೇಷ್ಠ ಬಾಲ ಕಲಾವಿದನಾಗಿ ರಾಜ್ಯ ಪ್ರಶಸ್ತಿ ಪಡೆದರು. ಡಾ. ರಾಜ್ ಮಹಾನಟರ ಎದುರಿಗೆ ನಟಿಸಿ ಸೈ ಅನ್ನಿಸಿಕೊಂಡರು. ಕನ್ನಡಿಗರ ಮನೆ ಮಾತಾಗಿ ಆಗಿನ ಮಾಸ್ಟರ್ ಲೋಹಿತ್, ಈಗಿನ ಮಾಸ್ಟರ್ ಪುನೀತ್. ಬಾಲ್ಯದಲ್ಲೇ ಇಷ್ಟೊಂದು ಯಶಸ್ಸು ಗಳಿಸಿದ ಪುನೀತ್ ದೊಡ್ಡ ಕಲಾವಿದನಾಗುತ್ತಾನೆ ಎಂದು ಆಗಲೇ ಅನಿಸುತ್ತಿತ್ತು. ಬಾಲನಟನಿಂದ ನಾಯಕ ನಟನಾಗಿ ಕಲಿತ ವಿದ್ಯೆಗಳು ಒಂದೇ 2: ನೃತ್ಯ, ಸಾಹಸ, ಈಜು. ಇತರ ಅನೇಕ ಕಲೆಗಳನ್ನು ಕಲಿತರು. ಅಭಿನಯವಂತೂ ಅಜ್ಜ ಪುಟ್ಟಸ್ವಾಮಿ, ತಂದೆ ರಾಜ್ಕುಮಾರ್ ಅವರಿಂದ ಬಂದ ಪಳುವಳಿ. 2002ರಲ್ಲಿ ಮರು ಪಾದಾರ್ಪಣೆ ಮಾಡಿದ ನಾಯಕ ನಟ ಪುನೀತ್ ರಾಜ್ಕುಮಾರ್. ಅಪ್ಪು, ಅಭಿ, ವೀರಕನ್ನಡಿಗ, ಮೌರ್ಯ, ಆಕಾಶ್, ನಮ್ಮ ಬಸವ, ಅಜಯ್, ಅರಸು, ಮಿಲನ, ಬಿಂದಾಸ್, ವಂಶಿ, ರಾಜಾಶ್ವಮ್ಯಾನ್, ರಾಮ್, ಪೃಥ್ವಿ, ಜಾಕಿ ಹುಡುಗರು, ಮೈತ್ರಿ, ದೊಡ್ಮನೆ ಹುಡುಗ, ಅಂಜಲಿ ಪುತ್ರ, ಪರಮಾತ್ಮ, ನಟ ಸಾರ್ವಭೌಮ, ಚಕ್ರವ್ಯೂಹ, ಲಕ್ಕಿಮ್ಯಾನ್, ಯುವರತ್ನ, ಜೇಮ್ಸ್. ಇಷ್ಟು ಯಶಸ್ವಿ ಚಿತ್ರದಲ್ಲಿ ಅಭಿನಯಿಸಿದ ನಮ್ಮೆಲ್ಲರ ಮೆಚ್ಚಿನ ಪವರ್ ಸ್ಟಾರ್ ದಿಢೀರನೆ ಅಗಲಿ ನಮ್ಮೆಲ್ಲರನ್ನು ಬಿಟ್ಟು ಹೋದರು. ಅವರ ಕುಟುಂಬದವರಿಗೆ, ಚಿತ್ರೋದ್ಯಮಕ್ಕೆ, ಚಿತ್ರರಂಗ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ, ಇಡೀ ಕನ್ನಡಿಗರಿಗೆ ದೊಡ್ಡ ಆಘಾತ. ಅವರ ಅಭಿನಯವನ್ನು ಯಾರೂ ಮರೆಯುವಂತಿಲ್ಲ. ಡೂಪ್ಗಳಿಲ್ಲದೆ ನಾನೇ ನಟಿಸುತ್ತೇನೆ ಎಂದು ನಟಿಸಿದ ಸಾಹಸ ದೃಶ್ಯಗಳು ಇಂದಿಗೂ ಜೀವಂತ. ನೃತ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಮಾದರಿಯಾಗಿ ನಿಂತ ಅಪ್ಪು. ನೃತ್ಯ ಎಂದರೆ ಹಸಿವು ಸಿಗು ಅಚ್ಚುಮೆಚ್ಚು ಅಂತ ಮೇರು ನಟ ಮಗನಾದರೂ ದರ್ಪ ಇಲ್ಲದೆ ಅಪ್ಪನ ಆದರ್ಶವನ್ನು ಪಾಲಿಸುತ್ತಾ ಸರಳತೆ, ಸೌಜನ್ಯ ತನ್ನದಾಗಿಸಿಕೊಂಡು ಕಿರಿಯನಲ್ಲಿ ಕಿರಿಯನಾಗಿ ನಡೆದು ಬಂದ ಅಪ್ಪು. ತಲೆ ಎತ್ತಿ ನಿಲ್ಲಬೇಕಾದರೆ ತಲೆ ಬಾಗಿ ನಡೆಯಬೇಕೆಂದು ಅಕ್ಷರಶಃ ಪಾಲಿಸಿದವರು. ಎಲ್ಲರೊಂದಿಗೂ ನಗು ನಗುತ್ತಾ ಅಪ್ಪುಗೆಯ ಅಪ್ಪು. ಇದುವರೆಗೂ ನೋಡಿದ್ದು ಚಿತ್ರರಂಗದ ಪವರ್ ಸ್ಟಾರ್. ಕೊಡುಗೈದಾನಿ ಅಪ್ಪು, ಸೇವಾರತ್ನ ಅಪ್ಪು, ಸದ್ದಿಲ್ಲದೆ ಸಾವಿರಾರು ಬದುಕಿಗೆ ಬೆಳಕಾದ ಅಪ್ಪು, ಸಾವಿನಲ್ಲೂ ಸಾರ್ಥಕತೆ ಮೆರೆದ ಅಪ್ಪು. ನೇತ್ರದಾನ ಮಾಡಿದ ಅಪ್ಪು, ಒಂದು ದೊಡ್ಡ ಸಂಸ್ಥೆ ಮಾಡಬಹುದಾದ ಒಬ್ಬ ವ್ಯಕ್ತಿಯಾಗಿ ಸಾಧಿಸಿದ ಅಪ್ಪು. ಅಬ್ಬಾ, ಒಂದೇ ಎರಡೇ ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆ, ಮಕ್ಕಳ ಎಜುಕೇಷನ್ ಇಂತಹ ಎಷ್ಟೋ ಸಹಾಯಗಳನ್ನು ಮಾಡಿದ ಅಪ್ಪು. ಒಂದು ಕೈಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗದಂತೆ ಇಂತಹ ಎಷ್ಟೋ ಸಹಾಯ ಮಾಡಿದ ಅಪ್ಪು ನಮ್ಮೆಲ್ಲರನ್ನು ಅಗಲಿ 3.5 ವರ್ಷ ಕಳೆದಿದೆ. ಇಂದಿಗೂ ಆ ನೋವು ಕಾಡುತ್ತಿದೆ ಇಡೀ ಕನ್ನಡಿಗರ ಜನತೆಗೆ. ಅಕ್ಟೋಬರ್ 29, 2021 ತನ್ನ ಮನೆಯಲ್ಲಿ ಒಬ್ಬ ಮಗ ಸತ್ತನೇನೋ ನೋವು, ಸಂಕಟ, ಮುಗಿಲು ಮುಟ್ಟಿದ ಆಕ್ರಂದ ಎಲ್ಲವೂ ಬಂದು ಅಪ್ಪಳಿಸಿದಂತೆ ಆಯಿತು. ಅಂತಿಮ ದರ್ಶನಕ್ಕೆ ಬಂದಂಥ ಜನ 25 ಲಕ್ಷಕ್ಕಿಂತ. ಒಂದು ಕಾಲದಲ್ಲಿ ಮಹಾತ್ಮ ಗಾಂಧಿಗೆ ಸೇರಿದಂಥ ಜನ ಅಂದು ಅಪ್ಪು ಅಂತಿಮ ದರ್ಶನ ಪಡೆದರು. ದಾನ ಧರ್ಮ ಮಾಡಿ ನಮ್ಮೆಲ್ಲರನ್ನು ತೊರೆದಿರುವ ಅಪ್ಪುಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು.